ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಜಂತುಹುಳು ಸಮಸ್ಯೆ ಕೇವಲ ಸಣ್ಣ ಮಕ್ಕಳಲ್ಲೆಲ್ಲ, ದೊಡ್ಡ ವಯಸ್ಕರಲ್ಲೂ ಕೂಡ ಈ ಜಂತುಹುಳು ಸಮಸ್ಯೆ ಸುಮಾರು ಪ್ರಾಬ್ಲಮ್ಸ್ ತಂದ್ಕೊಡುತ್ತೆ. ನಮ್ಮಲ್ಲಿ ದಿನ ಆಗುವ ಸಮಸ್ಯೆಗಳಲ್ಲಿ ಸುಮಾರು ಪ್ರಾಬ್ಲಮ್ಗಳಿಗೆ ನಾವು ಏನೇನೋ ಕಾರಣ ಅಂದ್ಕೊಂಡು ಯಾವ್ಯಾವುದಕ್ಕೂ ಚಿಕಿತ್ಸೆ ಮಾಡ್ತಾ ಇರ್ತೀವಿ. ಆದ್ರೆ ನಾವು ಒಂದು ಸಣ್ಣದಾಗ ಒಂದು ಯೋಚನೆ ಮಾಡಕ್ ಹೋಗಲ್ಲ, ಜಂತುಹುಳು ನಮಗೂ ಆಗಿರುತ್ತೋ ಇಲ್ವೋ ಅಂತ. ನೋಡಿ ವೀಕ್ಷಕರೇ, ಸಣ್ಣ ಮಕ್ಕಳಲ್ಲಾದ್ರೆ ಜಂತು ಹುಳು ನಿರ್ಮಲೀಕರಣಕ್ಕೋಸ್ಕರ ಈ 6 ತಿಂಗಳಿಗೆ ಒಂದ್ಸಲ ಮಾತ್ರೆಗಳು ಕೊಡ್ತಾ ಇರ್ತಾರೆ, ಸರಿ ಆಗ್ತಾ ಇರುತ್ತೆ. ಆದ್ರೆ ವಯಸ್ಕರಲ್ಲೂ ಕೂಡ ಈ ಜಂತು ಹುಳು ಸಮಸ್ಯೆ ಬೇರೆ ಬೇರೆ ತರ ಸಮಸ್ಯೆನ ಕಂಡುಹಿಡಿದಿರುತ್ತೆ. ಫಾರ್ ಎಕ್ಸಾಂಪಲ್ ಅನಿಮಿಯಾ ಅಥವಾ ರಕ್ತಹೀನತೆ. ವೀಕ್ಷಕರೇ, ಈ ಜಂತು ಹುಳುಗಳು ಕೊಕ್ಕೆ ಹುಳುಗಳು. ಈಗ ನೋಡಿ, ನಾವು ತುಂಬಾ ಕಾರಣಗಳಿಂದ ಬರುತ್ತೆ ಇದು. ನಾವು ಸ್ವೀಟ್ಸ್ ತಿನ್ನೋದ್ರಿಂದಾನೋ, ಹೊರಡೆ ಆಹಾರ ತಿನ್ನೋದ್ರಿಂದಾನೋ, ಅಥವಾ ನೀರಿನ ವ್ಯತ್ಯಾಸಗಳಿಂದಾನೋ, ಅಥವಾ ತೀರಾ ಕೆಸರಿನಲ್ಲಿ ಇದರಲ್ಲಿ ಮಣ್ಣಲ್ಲಿ ಓಡಾಡೋದ್ರಿಂದಾನೋ ಈ ಜಂತು ಹುಳುಗಳು ನಮ್ಮ ದೇಹವನ್ನು ಕೂಡ ಸೇರ್ಕೊಳ್ತವೆ. ಇದರಿಂದಾಗಿ ಸುಮಾರು ಪ್ರಾಬ್ಲಮ್ ಆಗುತ್ತೆ. ಈ ಕೊಕ್ಕೆ ಹುಳುಗಳು ಅಂತ ಹೇಳ್ಬಿಟ್ಟು ಈ ಇಂಟೆಸ್ಟೈನ್ಸ್ ನಮ್ಮ ದೊಡ್ಡ ಕರಳಿನಲ್ಲಿ ಹೋಗ್ಬಿಟ್ಟು ಈ ಕೊಕ್ಕೆ ಹುಳುಗಳು ಒಂಥರ ಆಂಕರ್ ತರ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡ್ಬಿಟ್ಟು ಅದು ನಮ್ಮ ರಕ್ತವನ್ನು ನಿಧಾನಕ್ಕೆ ಹೀರ್ತಾ ಇರುತ್ತೆ. ಎಸ್ಪೆಷಲಿ ಈ ಜಂತು ಹುಳುಗಳು ಫಲಿಸೋದೆ ಫೆರಿಟಿನ್ ಅನ್ನೋ ಅಂಶದ ಮೇಲೆ. ಫೆರಿಟಿನ್ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಕಬ್ಬಿಣದ ಅಂಶ. ನಮ್ಮ ಕಬ್ಬಿಣದ ಅಂಶ ಬಹಳ ಮುಖ್ಯ. ನಮ್ಮ ಹಿಮೋಗ್ಲೋಬಿನ್ಗೆ, ನಮ್ಮ ಆಕ್ಸಿಜನ್ ನ ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ, ಒಳ್ಳೊಳ್ಳೆ ಪೋಷಕಾಂಶಗಳನ್ನ ರಕ್ತದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬಿಟ್ಟು ಗ್ಲೂಕೋಸ್ ಮತ್ತು ಬೇರೆ ಬೇರೆ ಪೋಷಕಾಂಶಗಳನ್ನ ಹರಿಸಲಿಕ್ಕೆ ಈ ಅಯನ್ ಅಥವಾ ಫೆರಿಟಿನ್ ಅಂಶ ಬಹಳ ಮುಖ್ಯ. ಈ ತುಂಬಾ ಜನಕ್ಕೆ ಇವಾಗ ಅನಿಮಿಯಾ ಸಮಸ್ಯೆ ಇರುತ್ತೆ, ರಕ್ತಹೀನತೆ ಸಮಸ್ಯೆ ಇರುತ್ತೆ, ಜೊತೆಗೆ ಕೂದಲು ತುಂಬಾ ಉದುರ್ತಾ ಇರುತ್ತೆ. ಈ ಕೂದಲಿಗೂ ಕೂಡ ಫೆರಿಟಿನ್ ಬಹಳ ಮುಖ್ಯ. ಸುಮಾರು ಜನರಲ್ಲಿ ಈ ಕೂದಲು ಉದುರುವ ಸಮಸ್ಯೆಗೆ ಒಂದು ಮುಖ್ಯ ಕಾರಣನೇ ಜಂತುಹುಳು ಸಮಸ್ಯೆ. ಈ ಜಂತುಹುಳು ಸಮಸ್ಯೆ ನಿವಾರಣೆ ಆದ ತಕ್ಷಣ ಅವ್ರ ಕೂದಲು ಚೆನ್ನಾಗಿ ಬರುತ್ತೆ, ಅವರಿಗೆ ಸುಸ್ತು, ಆಯಾಸ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇನ್ ಕೆಲವರಲ್ಲಿ ನೋಡಿ, ರಾತ್ರಿ ಹೊತ್ತು ಮಲಗಿದಾಗ ಹೊಟ್ಟೆಯಲ್ಲಿ ಗುಡುಗುಡು ದಳಬಳ ಅಂತ ಒಂದು ಸೌಂಡ್ಗಳು ಬರ್ತಾ ಇರುತ್ತೆ, ಗಂಟ್ಲು ಒಣಗ್ದಂಗ ಆಗ್ತಾ ಇರುತ್ತೆ, ಪದೇ ಪದೇ ಎದ್ದು ಬಿಟ್ಟು ನೀರ್ ಕುಡಿಯೋಣ ಅಂತ ಅನಿಸ್ತಾ ಇರುತ್ತೆ, ಬೆಳಿಗ್ಗೆ ಎದ್ದಾಗ ಅಕ್ಷಿ ಸೀನು ಬರುವಂಥದ್ದು, ಕಣ್ ಕೆಂಪಾಗಿರುವಂಥದ್ದು ಇದಿರ್ತದೆ. ಜೊತೆಗೆ ಏನಂತ ಹೇಳಿದ್ರೆ, ಇವರಲ್ಲಿ ಈ ಸ್ವೀಟ್ಸ್ ಜಾಸ್ತಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ, ಸ್ವೀಟ್ ಕ್ರೇವಿಂಗ್. ಈ ತರ ಸಮಸ್ಯೆಗಳೆಲ್ಲ ಇದೆ ನಿಮಗೆ. ಜೊತೆಗೆ ಈ ಒಂದು ರಕ್ತಹೀನತೆ ಸಮಸ್ಯೆ, ಕೂದಲು ಉದುರಿಕೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ 100% ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನಿಮಗೆ ಜಂತು ಹುಳುಗಳ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇದನ್ನ ನೀವು ಕಂಡಿಟ್ಕೊಳ್ಳಲಿಕ್ಕೆ ನಿಮಗೆ ಈ ತರ ಸಿಂಪ್ಟಮ್ಸ್ ನ ಅನುಭವಿಸಿದ್ರೆ ಸಾಕು, ನಿಮಗೆ ಜಂತು ಹುಳು ಗೊತ್ತಾಗುತ್ತೆ. ಆದ್ರೆ ಕನ್ಫರ್ಮ್ ಮಾಡ್ಲಿಕ್ಕೆ ನೀವು CBC ಅಂತ ಒಂದು ಟೆಸ್ಟ್ ಮಾಡ್ಬೇಕಾಗುತ್ತೆ, ಕಂಪ್ಲೀಟ್ ಬ್ಲಡ್ ಕೌಂಟ್. ಈ ಕಂಪ್ಲೀಟ್ ಬ್ಲಡ್ ಕೌಂಟ್ ನಲ್ಲಿ ಇಯೋಸಿನೋಫಿಲ್ಸ್ ಒಂದು 8ರಿಂದ 10ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ 100% ನೀವು ಅಂದ್ಕೊಳ್ಳಿ ನಿಮ್ಮಲ್ಲಿ ಈ ಜಂತು ಹುಳು ಸಮಸ್ಯೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇದಕ್ಕೆ ನೀವು ಸಿಂಪಲ್ ಆಗಿರುವಂತ ಜಂತು ಹುಳು ನಿರ್ಮಲೀಕರಣ ಮಾಡ್ಕೊಳ್ಳುವಂತ ಒಂದು ಮೆಡಿಸಿನ್ ತಗೊಂಡ್ಬಿಟ್ಟು 2 ವಾರಕ್ಕೆ ತಗೊಂಡ್ಬಿಟ್ಟು ಮಾಡ್ಕೋಬಹುದು. ಆದ್ರೆ ಸಂಪೂರ್ಣವಾಗಿ ಅದರಿಂದ ಜಂತು ಹುಳು ಸಮಸ್ಯೆ ನಿವಾರಣೆ ಆಗಲ್ಲ. ಈ ಜಂತು ಹುಳು ಸಮಸ್ಯೆ ತುಂಬಾ ಪ್ರಾಬ್ಲಮ್ ಇದ್ದವರಲ್ಲಿ, ಎಸ್ಪೆಷಲಿ ಈ ತರ ಅನಿಮಿಯಾ ಆಲ್ರೆಡಿ ಆಗ್ಬಿಟ್ಟಿದೆ, ಕೂದಲು ಉದುರುವಿಕೆ ಸಮಸ್ಯೆ ಆಲ್ರೆಡಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವರು ಒಂದು ಟೆಕ್ನಿಕ್ ಫಾಲೋ ಮಾಡ್ಬೇಕಾಗುತ್ತೆ. ಅದು ನಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡ್ಕೊಳ್ಳುವಂತ ಒಂದು ಟೆಕ್ನಿಕ್. ಸುಮಾರು ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ಇದೆ. ಈ ವಿಡಂಗಾರಿಷ್ಟ ಅಂತ ಇರ್ಬೋದು, ಕುಟುಚಾರಿಷ್ಟ ಅಂತ ಇರ್ಬೋದು. ಇದನ್ನೆಲ್ಲ ನಾವು ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಜಂತು ಹುಳು ಜಾಸ್ತಿ ನಮ್ಮ ಕರಳಿನಲ್ಲಿ ಸೇರ್ಕೊಳ್ಳೋದಿಲ್ಲ. ಜೊತೆಗೆ ಒಂದು ಈ ಹೊಟ್ಟೆಯನ್ನ ಕ್ಲೀನ್ ಮಾಡ್ಕೊಳ್ಳುವಂತ ಒಂದು ಟೆಕ್ನಿಕ್ ನೀವು ಫಾಲೋ ಮಾಡಿದ್ರೆ ಈ ಜಂತು ಹುಳಿನ ಸಮಸ್ಯೆ ಕಡಿಮೆ ಆಗುತ್ತೆ. ಅದು ಹೇಗಂತ ಹೇಳಿದ್ರೆ ಕ್ಯಾಸ್ಟರ್ ಆಯಿಲ್ ಪರ್ಗೇಷನ್ ಅಂತ ನಾ ಕರೆಯೋದು. ಅದಕ್ಕೆ ಹರಳೆಣ್ಣೆ ಸಾಲ ನೋಡಿ, ಒಂದು 30 ml ನಷ್ಟು ಯಾವ್ದಾದ್ರು ಒಂದು ಸಂಡೆ ನಿಮ್ಗೆ ರಜಾ ಇರೋ ದಿವಸ ಒಂದು ಹೊಟ್ಟೆನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ, ಜಂತು ಹುಳುಗಳು ಕೂಡ ನಿವಾರಣೆ ಆಗ್ಬೇಕು, ಹೊಟ್ಟೆ ಸಂಪೂರ್ಣವಾಗಿ ಕ್ಲೀನ್ ಆಗ್ಬೇಕು, ನಿಮ್ಮ ಕರಳು, ನಿಮ್ಮ ಲಿವರು, ನಿಮ್ಮ ಬೈಲ್ ಆಸಿಡ್ಸ್ ಎಲ್ಲ ಸರಿಯಾಗಿ ಸೆಕ್ರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಇದೊಂದು ಟೆಕ್ನಿಕ್ ಫಾಲೋ ಮಾಡಿ. ಇದು ಕೇವಲ ನಮ್ಮ ಹೊಟ್ಟೆ ಕ್ಲೀನ್ ಮಾಡಕ್ಕೆ ಅಲ್ಲ, ನಮ್ಮ ಚರ್ಮದ ಸಮಸ್ಯೆಗೆ, ಕೂದಲು ಉದುರುವಿಕೆ ಸಮಸ್ಯೆಗೆ, ಡ್ಯಾಂಡ್ರಫ್ ಸಮಸ್ಯೆಗೆ, ಲಿವರ್ನ ಹೆಲ್ತ್ ಇಂಪ್ರೂವ್ ಮಾಡ್ಲಿಕ್ಕೆ ಮತ್ತು ಹೊಟ್ಟೆನ ಶುದ್ಧವಾಗಿಟ್ಕೊಳ್ಳಿಕ್ಕೆ ಸಂಪೂರ್ಣವಾಗಿ ಸಹಾಯ ಮಾಡುವಂತ ಒಂದು ಡಿಟಾಕ್ಸಿಫಿಕೇಶನ್ ಟೆಕ್ನಿಕ್. ಇದು ಕ್ಯಾಸ್ಟರ್ ಆಯಿಲ್ ಪರ್ಗೇಷನ್. ಒಂದು 30 ml ನಷ್ಟು ಹರಳೆಣ್ಣೆ ತಗೊಳ್ಳಿ, ಅದಕ್ಕೆ 10 ml ನಷ್ಟು ಶುಂಠಿಯ ರಸವನ್ನ ಮಿಕ್ಸ್ ಮಾಡಿ, ಜೊತೆಗೆ ಒಂದು 5 ml ನಷ್ಟು ನಿಂಬೆಯ ರಸವನ್ನ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನ ಕಲಸಿ ಮಿಕ್ಸ್ ಮಾಡಿ. ಸಾಧ್ಯವಾದರೆ ಒಂದು ಪಿಂಚ್ನಷ್ಟು ಎಪ್ಸಮ್ ಸಾಲ್ಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ, ಒಂದು ಚಿಟಿಕೆಯಷ್ಟು ಅದನ್ನ ಅದಕ್ಕೆ ಹಾಕಿ, ಅದನ್ನ ಹಾಕ್ಬಿಟ್ಟು ಬಿಸಿ ನೀರಿನಲ್ಲಿ ಒಂದು 100-150 ml ಬಿಸಿ ನೀರಿನಲ್ಲಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿಬಿಟ್ಟು ಅದನ್ನ ಖಾಲಿ ಹೊಟ್ಟೆಗೆ ತಗೊಳ್ಳಿ. ಅದು ತಗೊಂಡ ನಂತರ 1 ಅಥವಾ 2 ಗಂಟೆಯ ನಂತರ ನಿಮಗೆ ಹೊಟ್ಟೆಯಲ್ಲಿ ಸ್ವಲ್ಪ ತಳಮಳ ಶುರು ಆಗುತ್ತೆ. ಆಮೇಲೆ ನಿಮಗೆ ಲೂಸ್ ಮೋಷನ್ ಬೇದಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 8ರಿಂದ 10 ಸಲ ಲೂಸ್ ಮೋಷನ್ ಆಗುತ್ತೆ. ಅದ ನಂತರ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ನೀವು ಬಾಳೆಹಣ್ಣ ತಿನ್ಬಹುದು, ಇಲ್ಲ ಮೊಸರನ್ನ ಕುಡಿಬಹುದು, ಇಲ್ಲ ಅಂದ್ರೆ ಬ್ಲಾಕ್ ಟೀ ವಿತ್ ಲೆಮನ್, ಬ್ಲಾಕ್ ಟೀನ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸ್ಕೊಂಡು ತಗೊಳ್ಳೋದ್ರಿಂದ ಈ ಲೂಸ್ ಮೋಷನ್ ಆಗ ಸ್ಟಾಪ್ ಆಗುತ್ತೆ. ಇದು 8ರಿಂದ 10
ಆದ ನಂತರ ನಿಮ್ಮ ಕಣ್ಣು ಕ್ಲಿಯರ್ ಆಗಿರುತ್ತೆ, ನಿಮ್ಮ ಚರ್ಮ ಕ್ಲಿಯರ್ ಆಗಿರುತ್ತೆ, ನಿಮ್ಮ ಹೊಟ್ಟೆ ಕ್ಲಿಯರ್ ಆಗಿರುತ್ತೆ, ನಿಮ್ಮ ನಾಲಿಗೆ ಮೇಲಿರುವಂತ ಒಂದು ಕೋಟಿಂಗ್ ಕಡಿಮೆ ಆಗುತ್ತೆ. ಜೊತೆಗೆ ಈ ಜಂತುಹುಳು ಸಮಸ್ಯೆ ಇದ್ದವರಿಗೆ ಹೊಟ್ಟೆಯಲ್ಲಿ ಒಂಥರ ಫ್ರೆಶ್ ಫೀಲಿಂಗ್ ಬರಕ್ ಶುರು ಆಗುತ್ತೆ. ಆ ಇಡೀ ದಿವಸ ನೀವು ಯಾವುದೇ ರೀತಿಯ ಖಾರ ಇರುವಂತಹ ಆಹಾರಗಳು, ಕರಿದ ತಿನಿಸುಗಳನ್ನ, ತುಂಬಾ ಕೆಮಿಕಲ್ಸ್ ಇರುವಂತದ್ದು, ಪ್ರೊಸೆಸ್ಡ್ ಫುಡ್, ಈ ಕಲರಿಂಗ್ ಏಜೆಂಟ್ಸ್ ಇರುವಂತವು, ಈ ಸಾಫ್ಟ್ ಡ್ರಿಂಕ್ಸ್ ಆಗ್ಲಿ ಇಂಥದ್ದಾಗ್ಲಿ ಏನು ಸೇವಿಸ್ ಮಾಡಬಾರ್ದು. ತುಂಬಾ ಸಪ್ಪೆ ಆಗಿರುವಂತ ಲೈಕ್ ಗಂಜಿ ಅನ್ನನೋ ತುಪ್ಪದ ಜೊತೆ ಅಥವಾ ಇಡ್ಲಿ ಚಟ್ನಿ ಪ್ಲೇನ್ ಆಗಿರೋ ತುಂಬಾ ಖಾರ ಇಲ್ದಿರುವಂಥದ್ದು, ಆ ತರ ಮಾತ್ರ ಆಹಾರನ ಒಂದಿನ ಸೇವನೆ ಮಾಡಬೇಕು. ಇದನ್ನ ಪ್ರತಿ ವಾರ ಮಾಡ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ಜಂತುಹುಳು ಸಮಸ್ಯೆ ತುಂಬಾ ಇದ್ದವರು 2 ವಾರಕ್ಕೊಮ್ಮೆ ಒಂದು 3 ಸಲ ಮಾಡ್ಕೊಂಡ್ರೆ ನಿಮ್ಮ ದೇಹದಲ್ಲಿ ಪದೇ ಪದೇ ಆಗ್ತಾ ಇರುವಂತಹ ಜಂತುಹುಳು ಸಮಸ್ಯೆನ ಅವಾಯ್ಡ್ ಮಾಡ್ಕೋಬಹುದು. ನಿಮ್ಮ ಚರ್ಮ, ನಿಮ್ಮ ಕೂದಲು, ನಿಮ್ಮ ಕಣ್ಣುಗಳು, ನಿಮ್ಮ ಗಟ್ ಮತ್ತು ನಿಮ್ಮ ಲಿವರ್ ಕ್ಲೀನ್ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಇದೊಂದು ಟೆಕ್ನಿಕ್ನ ಮಾಡಿ ನಿಮ್ಮ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ. ಮತ್ತೊಂದು ಇದೇ ತರ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.